ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರ ನಡುವೆ ಒಂದು ಜಗಳ ಆಗಿದೆ. ಆ ಒಂದು ಶಾಕಿಂಗ್ ಅಂತಾನೆ ಅನ್ಬೋದು. ಎಲ್ಲಾರ್ಗು ಆ ಒಂದು ರೀಸನ್ ಆಗಿ ಕೇಳ್ಬಿಟ್ರೆ ಎಲ್ಲಾರು ಶಾಕ್ ಆಗೇ ಆಗ್ತೀರಾ. ಅದೇನಂತ ಇದೆ ಪ್ರೊಮೋನು ಕೂಡ ಅದ್ರ ರಿಲೇಟೆಡ್ ಆಗಿ ಬಂದಿದೆ. ಮತ್ತೆ ಒಂದಿಷ್ಟು ಅಪ್ಡೇಟ್ಸ್ ಗಳಿವೆ. ಏನೆಲ್ಲ ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ಅಪ್ಡೇಟ್ ಗೆ ಬರ್ತೀನಿ. ಇವಾಗ ಮೇನ್ ವಿಷಯ ಏನಂತ ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರಿಗೆ ಗೆದ್ದಿರ್ತಾರೆ. ಅವರಿಬ್ರಲ್ಲಿ ಒಬ್ರು ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ. ಅದು ಬೇರೆ ಯಾರು ಅಲ್ಲ, ಅಶ್ವಿನಿ ಅವ್ರು ಸೆಲೆಕ್ಟ್ ಆಗ್ತಾರೆ. ಆದ್ರೆ ಅವರಿಬ್ರು ನಡುವೆ ಒಂದು ಡಿಸ್ಕಷನ್ ಮತ್ತೆ ಒಂದು ಟಾಸ್ಕ್ ಕೂಡ ಆಗುತ್ತೆ. ಲೈವ್ ಅಲ್ಲಿ ನಿನ್ನೆ ಟೆಲಿಕಾಸ್ಟ್ ಆಗಿತ್ತು. ಅದರಲ್ಲಿ ಅಶ್ವಿನಿ ಅವ್ರು ಗೆದ್ದಿದ್ರು. ಧ್ರುವಂತ್ ವರ್ಸಸ್ ಅಶ್ವಿನಿ ಅವ್ರ ನಡುವೆ ಟಾಸ್ಕ್ ಆದಾಗ ಅಶ್ವಿನಿ ಅವ್ರು ಗೆದ್ದಿ ಇವಾಗ ಟೋಟಲ್ ಆಗಿ ಧನುಷ್, ಕಾವ್ಯ ಮತ್ತೆ ಅಶ್ವಿನಿ ಅವರು ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಬ್ರು ಕೂಡ ಎಂಟ್ರಿನ ಕೊಟ್ಟಿದ್ದಾರೆ. ಅದ್ಯಾರು ಅಂತ ತಿಳ್ಕೊಬೇಕು ಅಂತ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಸುಮಾರು ಜನ ಹೇಳ್ತಾ ಇದ್ದೀರಾ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಅಪ್ಡೇಟ್ಸ್ ಗಳನ್ನ ಅಂತ. ಬಟ್ ನೀವು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ನೋಡಿ ಯಾರು ಫಸ್ಟ್ ಅಪ್ಡೇಟ್ ಕೊಡ್ತಾರೆ, ಯಾರು ಲಾಸ್ಟ್ ಆಗಿ ಕೊಡ್ತಾರೆ, ಯಾರು ಕಾಪಿ ಪೇಸ್ಟ್ ಮಾಡಿ ಅವ್ರ ಅಕೌಂಟ್ ಅಲ್ಲಿ ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲಾನು ಕೂಡ ಬೇಗ ಎಷ್ಟು ಆಗುತ್ತೆ ಅಷ್ಟು ಬೇಗ ಅಪ್ಡೇಟ್ ನ ಮಾಡಿದೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ. ಅದೇ ತರ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರೋಮೋದಲ್ಲಿ ಮೇನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಏನಂತ ಅಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ನಡುವೆ ಒಂದು ಜಗಳ ಆಗಿದೆ. ಆ ಒಂದು ರೀಸನ್ ಮಾತ್ರ ಸಿಲ್ಲಿ ಆಗಿತ್ತು ಅಂತಾನೆ ಅನ್ಬೋದು. ಒಂದು ಪೂಜೆ ಮಾಡೋ ರಿಲೇಟೆಡ್ ಆಗಿ ಒಂದು ಜಗಳ ಆಗಿರೋದು. ಅದನ್ನ ಮನೇಲಿರೋ ಕಂಟೆಸ್ಟೆಂಟ್ಸ್ ಗಳು ಒಂದಿಷ್ಟು ಜನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದಾರೆ ಅವರಿಬ್ರನ್ನ ಮತ್ತೆ ಸೆಪರೇಟ್ ಮಾಡೋದಕ್ಕೆ. ಆ ಒಂದು ಸಿಲ್ಲಿ ಜಗಳ ಅಂತಾನೆ ಅನ್ಕೊಳ್ಳಿ. ಅದನ್ನೆಲ್ಲಾರು ಕೂಡ ಅದನ್ನ ನೆಗೆಟಿವ್ ಮಾಡೋದಾಗಿರ್ಬೋದು. ಒಂದು ಶಾಕಿಂಗ್ ತರ ಅವರಿಬ್ರು ಜಗಳ ಆಡಿದ್ರೆ ಅಲ್ವಾ, ಅದನ್ನೇ ಇಟ್ಕೊಂಡು ಕಂಟೆಸ್ಟೆಂಟ್ಸ್ ಗಳು ಧ್ರುವಂತ್ ಮತ್ತೆ ಅಶ್ವಿನಿ ಅವ್ರನ್ನ ರೇಗಿಸ್ತಾ ಇರೋದು. ಒಟ್ನಲ್ಲಿ ಅಲ್ಲಿ ಧ್ರುವಂತ್ ಅವರು ಪೂಜೆ ಮಾಡ್ತಾ ಇರ್ತಾರೆ. ಮತ್ತೆ ಹೂಗಳನ್ನ ಅದು ಸ್ಟೋರ್ ರೂಮ್ ಇರುತ್ತಲ್ಲ ಅಲ್ಲಿ ಇಟ್ಟಿರ್ತಾರೆ. ಬಟ್ ಅಶ್ವಿನಿ ಅವರು ತಂದಿ ಮುಂದೆ ಇಡ್ತಾ ಇರ್ತಾರೆ. ಅವಾಗ ಪೂಜೆ ಮಾಡುವಾಗ ಅಲ್ಲಿಡಿ ಮ್ಯಾಮ್ ಅಂತ ಅಂದಾಗ ಅವ್ರಿಗೆ ಬೇಜಾರಾಗತ್ತೆ. ಅವಂದ್ಮೇಲೆ ಒಂದಿಷ್ಟು ಜಗಳ ಆಗಿ ಸೆಪರೇಟ್ ಆಗ್ತಾರೆ. ಅವಾಗ ಒಂದು ಗಾರ್ಡನ್ ಏರಿಯಾಗ್ ಬರ್ತಾರೆ ಧ್ರುವಂತ್ ಅವರು. ಮತ್ತೆ ಕಿಚನ್ ಅಲ್ಲಿ ಅಶ್ವಿನಿ ಅವರು ಹೋಗ್ತಾರೆ. ನಿನ್ನೆಯಿಂದನೂ ಕೂಡ ನೋಡ್ತಾ ಇದ್ದೀರಾ ಸೆಪರೇಟ್ ಆಗಿ ಅಡ್ಗೆ ಮಾಡ್ಕೊತಾ ಇದಾರೆ ಅಶ್ವಿನಿ ಮತ್ತೆ ಧ್ರುವಂತ್. ಮತ್ತೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಸೆಪರೇಟ್ ಆಗಿ ಅಡ್ಗೆನ ಮಾಡ್ತಾ ಇದಾರೆ. ರೀಸನ್ ಬಂದು ಇಷ್ಟನೇ, ರಘು ಮತ್ತೆ ಧ್ರುವಂತ್ ಅವ್ರ ನಡುವೆ ಒಂದು ಜಗಳ ಆಗಿತ್ತು ಅದಕ್ಕೋಸ್ಕರ. ಮತ್ತೆ ಈ ಒಂದು ರಘು ಮತ್ತೆ ಗಿಲ್ಲಿ ಅವ್ರ ಏನು ಒಂದು ಡಿಸ್ಕಷನ್ ಆಯ್ತು. ಅದಾದ್ಮೇಲೆ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ರು ಜಗಳ ಆಗಿರೋದೇ ಒಂದು ಅಡ್ವಾಂಟೇಜ್ ಪಾಯಿಂಟ್ ತಗೊಂಡು. ಏನಂತ ಹೇಳ್ತಾರೆ ಅಂದ್ರೆ ಧ್ರುವಂತ್ ಅವರು ಪಾಪ ಅವ್ರೆಲ್ಲಾರಿಗೂ ಅಂದ್ರೆ ಡೌನ್ ಅಲ್ಲಿ ಇದ್ದಾಗ, ನೆಗೆಟಿವ್ ಅಲ್ಲಿ ಇದ್ದಾಗ, ಎಮೋಷನಲ್ ಆಗಿದ್ದಾಗ ಎಲ್ಲಾರು ಕೂಡ ಸಪೋರ್ಟ್ ಮಾಡಿದ್ರು ಅಶ್ವಿನ. ಬಟ್ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಅಂದಾಗ ಅವ್ರು ಒಂದ್ ಸ್ವಲ್ಪ ಇರಿಟೇಷನ್ ಆಗುತ್ತೆ ಧ್ರುವಂತ್ ಅವ್ರಿಗೆ. ಅವರು ಕೂಡ ಸಿಲ್ಲಿಯಾಗೆ ತಗೊಳ್ತಾರೆ. ಆಲ್ಮೋಸ್ಟ್ ಇನ್ನೊಂದ್ ವಾರ ಆದ್ಮೇಲೆ ಮತ್ತೆ ಅವರು ಹೊರಗಡೆ ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಏನೇನೆಲ್ಲ ನಡೆದಿದೆ ಬಿಗ್ ಬಾಸ್ ಮನೇಲಿ ಅಂತ. ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ಸ್ ಗಳು ಇವೆಲ್ಲಾನು ಕೂಡ ಒಂದು ರೇಗ್ಸೋದಾಗಿರ್ಬೋದು. ಮತ್ತೆ ಗಿಲ್ಲಿನೂ ಕೂಡ ರೇಗ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಿಮ್ನೆ ದೂರ ಇಡ್ತಾ ಇದಾರೆ ನೋಡಿ, ಯೋಚನೆ ಮಾಡಿ ಇನ್ ಮುಂದಕ್ಕೆ ಅಂತಾನು ಕೂಡ ಅಲ್ಲಿ ಒಂದು ಟ್ರಿಗರ್ ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಗಿಲ್ಲಿ ಅವರು ಪ್ಲಾನ್ ಹಾಕಿದ್ದಾರೆ ಅಂತಾನೆ ಅನ್ಬೋದು. ಅಂದ್ರೆ ಅವ್ರಿಬ್ರನ್ನ ಸೆಪರೇಟ್ ಆಗಿರೋದು ಒಂದು ಅಡ್ವಾಂಟೇಜ್ ನ ತಗೊಂಡು ಬೇರೆ ರೀತಿ ಪೋರ್ಟ್ರೇ ಮಾಡ್ತಾ ಇದಾರೆ ಅಷ್ಟೇ. ಬಟ್ ಅವ್ರನ್ನು ಕೂಡ ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಧ್ರುವಂತ್ ಅವರು, ಆಗ್ತಾ ಇರೋದು ಆಗೋದು ಮತ್ತೆ ಮುಂದಕ್ಕೆಲ್ಲ ಆಗೋದೆಲ್ಲಾನು ಕೂಡ ಒಳ್ಳೇದಕ್ಕಾಗಿ ಅಂತ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಮೇನ್ ಇದಿಷ್ಟು ಒಂದು ಪ್ರೋಮೋ ಆಗಿರುತ್ತೆ. ಒಂದಿಷ್ಟು ಪ್ರೋಮೋದಲ್ಲಿ ಅಷ್ಟೇನ್ ಕಂಟೆಂಟ್ ಇಲ್ಲ, ಬಟ್ ಜಗಳನ ತೋರಿಸಿದಾರೆ. ಅದನ್ನ ಸಿಲ್ಲಿಯಾಗಿ ತಗೊಂಡಿದ್ದಾರೆ, ಕಾಮಿಡಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಸಿಂಪತಿ ಅಂತಾನು ಕೂಡ ಸುಮಾರು ಜನ ಹೇಳ್ತಾರೆ. ಅಂದ್ರೆ ನೆನ್ನೆ ಟಾಸ್ಕ್ ಆಗಿರ್ಬೋದು, ನೆನ್ನೆ ಟಾಸ್ಕ್ ಅಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿದ್ರು. ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಯಾರು ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅಂದಂಗಿಲ್ಲ, ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಮಾಡಿದ್ರು ಇಬ್ರು ಕೂಡ. ಆ ವಯಸ್ಸಲ್ಲಿ ಅಶ್ವಿನಿ ಅವರು ಆ ಏಜ್ ಅಲ್ಲಿ ಎಲ್ಲಾರು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗ್ ಆಡಿದ್ದಾರೆ ಅಂತ. ನೋಡೋಣ ಏನ್ ಮಿಕ್ಕಿದ್ದ ಅಪ್ಡೇಟ್ಸ್ ಏನೆಲ್ಲ ಬರುತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಟೋಟಲ್ ಆಗಿ ಇದಿಷ್ಟು ಒಂದು ಅಪ್ಡೇಟ್ ಗಳು ಆಗಿರುತ್ತೆ ಮತ್ತೆ ಪ್ರೊಮೋ ರಿವ್ಯೂ ಆಗಿರುತ್ತೆ. ನಿಮ್ಗೆ ಅನ್ಸ್ತು ಈ ಒಂದು ಅಪ್ಡೇಟ್ ಮತ್ತೆ ಪ್ರೊಮೋ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಬಾ, ಥ್ಯಾಂಕ್ ಯು, ನಮಸ್ಕಾರ.